ಪಾಡಿಗೆ ತಾನು ಆರಾಮಾಗಿ ಕಾಡಲ್ಲಿದ್ದ ಒಂಟಿ ಸಲಗವನ್ನ ಕೆಣಕಿದ್ರೆ ಏನಾಗುತ್ತೆ ಗೊತ್ತಾ? ಈ ಸ್ಟೋರಿಯನ್ನ ನೋಡಿ, ಇದು ಎಲ್ರಿಗೂ ಮಾದರಿ. ಈ ಸ್ಟೋರಿ ನೋಡಿದ್ರೆ ನೀವು ಇನ್ನೊಂದ್ಸತಿ ಆನೆ ಸವಾಸಕ್ಕೆ ಹೋಗಲ್ಲ. ಸೆಲ್ಫಿ ಕ್ಲಿಕ್ಕಿಸಲು ಮುಂದಾದವ ಅಟ್ಟಾಡಿಸಿದ ಆನೆ, ಪ್ರವಾಸಿಗನನ್ನು ಅಟ್ಟಾಡಿಸಿ ತುಳಿಯಲು ಯತ್ನಿಸಿದ ಕಾಡಾನೆ. ಬಂಡೀಪುರದ ಕೆಕ್ಕನಹಳ್ಳಿ ಚೆಕ್ ಪೋಸ್ಟ್ ಸಮೀಪದಲ್ಲಿ ಘಟನೆ ನಡೆದಿರುವಂತದ್ದು. ಬಂಡೀಪುರದಲ್ಲಿ ಕೇರಳದ ಪ್ರವಾಸಿಗನ ಮೇಲೆ ಕಾಡಾನೆ ದಾಳಿ. ಬೀದಿ ಬದಿ ನಿಂತಿದ್ದ ಆನೆ ಅದನ್ನ ಕಂಡು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಹೋದವನನ್ನ ಅಟ್ಟಾಡಿಸಿತ್ತು ಆನೆ. ಪ್ರವಾಸಿಗನನ್ನು ಓಡಿಸಿಕೊಂಡು ಹೋಯ್ತು ರೊಚ್ಚಿಗೆದ್ದ ಆನೆ. ಓಡುವ ವೇಳೆ ಕಾಲು ಜಾರಿ ಬಿದ್ದು ಆನೆಯ ಕಾಲಡಿಯಲ್ಲಿ ಸಿಲುಕಿದ್ದ ಪ್ರವಾಸಿಗ. ಅದೃಷ್ಟವಶಾತ್ ಆನೆಯ ಕಾಲಿಗೆ ಸಿಲುಕದೆ ಪಾರಾದ ಪ್ರವಾಸಿಗ. ಈಗ ಆನೆಯ ಈ ಹಲ್ಚಲ್ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಎಲ್ಲಾ ಕಡೆಗಳಲ್ಲಿ. ಒಂಟಿ ಸಲಗವನ್ನ ಕೆಣಕಿದ್ರೆ ಏನಾಗುತ್ತೆ ಗೊತ್ತಾ? ಬಂಡೀಪುರ ಫಾರೆಸ್ಟ್ ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಕ್ಕಪಕ್ಕದಲ್ಲಿ ಪ್ರಾಣಿ ಪಕ್ಷಿಗಳು ಸಿಕ್ಕಿದ್ರೆ, ಆನೆ ಸಿಕ್ಕಿದ್ರೆ ಫೋಟೋ ತೆಗೆಸ್ಕೊಳ್ಳುವಂತ ಕ್ರೇಜ್ ಇರುತ್ತೆ ನಿಮ್ಗೆ. ಆ ರೀತಿ ಫೋಟೋ ತಗೊಳಕ್ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಒಬ್ಬ ವ್ಯಕ್ತಿ ಮಾದರಿಯಾಗಿದ್ದಾನೆ ನಿಮ್ಗೆ. ನೀವು ನೋಡ್ಬೋದು ವಿಡಿಯೋದಲ್ಲಿ, ಆನೆ ತನ್ನ ಪಾಡಿಗೆ ತಾನು ನಿಂತಿದೆ. ಅಲ್ಲೊಬ್ಬ ಏನು ರೋಡ್ ಬಿಟ್ಟು ಒಳಗಡೆಗೆ ಏನು ಸೆಲ್ಫಿ ತಗೊಳ್ಳೋದಕ್ಕಂತ ಹೇಳಿ ಪ್ರಯತ್ನ ಪಡ್ತಿದ್ದಾನೆ. ಅದ್ರ ಪಾಡಿಗೆ ಅದು ನಿಂತಿದ್ದ ಆನೆಯನ್ನ ಕೆಣಕಿದ್ದಾನೆ. ಸೊ ಆತನನ್ನ ಓಡಿಸ್ಕೊಂಡು ಹೋಗಿದೆ ಕಾಡಾನೆ. ನೀವು ಗಮನಿಸ್ಬೋದು, ಈ ರೀತಿಯಾದ ಹುಚ್ಚಾಟಗಳನ್ನ ಮಾಡ್ತಿರ್ತಾರೆ. ದಿನ ಬೆಳಗಾದ್ರೆ ಎಲ್ಲರೂ ಈ ರೀತಿಯಾದ ಹುಚ್ಚಾಟಗಳನ್ನ ಮಾಡ್ತಿರ್ತಾರೆ. ಬಂಡೀಪುರ ಫಾರೆಸ್ಟ್ನಲ್ಲಿ ಅಂದ್ರೆ ಆ ರಸ್ತೆಯಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಈ ರೀತಿಯಾದ ಹುಚ್ಚು ಆಟಗಳನ್ನ ಆಡ್ತಿರ್ತಾರೆ. ಅಲ್ಲಿ ಜಿಂಕೆ ಕಂಡ್ರೆ ಅಲ್ಲೂ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದು, ಅಲ್ಲೇನೋ ಕಾಡೆಮ್ಮೆ ಕಂಡ್ರೆ ಅಲ್ಲೂ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದು, ಆನೆ ಕಂಡ್ರೆ ಅಲ್ಲೂ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದು, ಈ ರೀತಿಯಾಗೆಲ್ಲ ಮಾಡ್ತಿರ್ತೀರಾ. ಇಲ್ಲಿ ಒಬ್ಬ ಸೆಲ್ಫಿ ತಗೊಳಕ್ ಹೋಗಿನೇ ಕಾಡಾನೆಯ ಕಾಲ್ ಕೆಳಗೆ ಸಿಗಾಕೊಂಡಿದ್ದಾನೆ. ಅದೃಷ್ಟವಶಾತ್ ಬಚಾವಾಗಿದ್ದಾನೆ. ಇನ್ನು ಆನೆ ಏನಾದ್ರೂ ತುಳಿದು ಬಿಟ್ಟಿದ್ರೆ ಆ ವ್ಯಕ್ತಿನೇ ಇರ್ತಿರ್ಲಿಲ್ಲ. ಈಗ ಒಂದು ಸೆಲ್ಫಿಗೋಸ್ಕರ, ಆನೆ ಜೊತೆ ಒಂದು ಸೆಲ್ಫಿಗೋಸ್ಕರ ಪ್ರಾಣವನ್ನೇ ಪಡಕ್ಕಿಟ್ಟಿದ್ದಾನೆ ನೋಡಿ ಆತ. ಸುಮ್ಮನೆ ಅಲ್ಲೆಲ್ಲ ಅರಣ್ಯ ಅಧಿಕಾರಿಗಳು ಅಲ್ಲೆಲ್ಲ ರಸ್ತೆ ಬದಿಯಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ನೀವು ಗಾಡಿ ನಿಲ್ಸಂಗಿಲ್ಲ, ನಿಮ್ಮ ಪಾಡಿಗೆ ನೀವು ಹೋಗಬೇಕು, ಕಾಡಲ್ಲಿರುವಂಥ ಪ್ರಾಣಿಗಳಿಗೆ ನೀವು ತೊಂದರೆ ಕೊಡಂಗಿಲ್ಲ ಅಂತ ಹೇಳ್ತಿರ್ತಾರೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಬೋರ್ಡ್ಗಳನ್ನ ಹಾಕಿದ್ರು, ಅದನ್ನ ಗಮನಿಸದೆ, ಅದಕ್ಕೊಂದು ಬೆಲೆಯನ್ನ ಕೊಡದೆ ಅದೇನು ಮಾಡಿಬಿಡುತ್ತೆ ಕಾಡಾನೆಗಳು, ಕಾಡು ಪ್ರಾಣಿಗಳು ನಮ್ಗೇನು ಮಾಡ್ತವೆ ಅಂತ ಅವ್ರು ಆಡಿದ್ದೆ ಆಟ. ಅಲ್ಲಿ ಹೋಗಿ ಸೆಲ್ಫಿ ತಗೊಳ್ಳೋದು, ಅವಕ್ಕೇನಾದರೂ ಮಾತಾಡ್ಸೋದು, ಕೀಟ್ಲೆ ಮಾಡೋದು, ಈ ಥರದ್ದೆಲ್ಲ ಮಾಡ್ತಿರ್ತಾರೆ ನೋಡಿ. ಈಗ ಕಾಡಾನೆಯಿಂದ ಬಚಾವಾಗಿದ್ದಾನೆ, ಜಸ್ಟ್ ಮಿಸ್ ಆಗಿರುವಂಥದ್ದು. ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದ ಎಲ್ಲ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದು ಬಂಡೀಪುರ ಫಾರೆಸ್ಟ್ ರೋಡ್ನಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಆತ ಕೇರಳದ ವ್ಯಕ್ತಿ. ಈಗ ಬಂಡೀಪುರ ಫಾರೆಸ್ಟಿಂದ ಕೇರಳ ಕಡೆಗೆ ಹೋಗುವಂಥ ಏನು ದಾರಿ ಇದೆ, ಫಾರೆಸ್ಟ್ ಏರಿಯಾ ಏನಿದೆ, ಆತ ಹೋಗ್ತಿದ್ದಂಥ ವೇಳೆ ಆನೆ ನೋಡಿದ್ದಾನೆ. ಆನೆ ಜೊತೆಗೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಅಲ್ಲಿಂದ ಆನೆಯಿಂದ ಒಂದು 100 ಮೀಟರ್ ದೂರದಲ್ಲಿ ನಿಂತು ಸೆಲ್ಫಿಯನ್ನು ತಗೋತಿದ್ದಾನೆ ನೋಡಿ. ರಸ್ತೆ ಬಿಟ್ಟು ನಾವು ಆ ಕಡೆ ಈ ಕಡೆ ಹೋಗಂಗೆ ಇಲ್ಲ, ಆ ಕಾಡೊಳಗಡೆ ಎಲ್ಲ ಹೋಗಂಗೆ ಇಲ್ಲ. ಅವನು ರಸ್ತೆ ಬಿಟ್ಬಿಟ್ಟು ರಸ್ತೆ ಬದಿಗೆ ಬಂದು ಅಲ್ಲಿ ನಿಂತ್ಕೊಂಡು ಫೋಟೋವನ್ನು ತಗೋತಿರೋದು. ಸೊ ಇದನ್ನು ಗಮನಿಸಿದ ಆನೆ ರೊಚ್ಚಿಗೆದ್ದು ಆತನನ್ನು ಅಟ್ಟಾಡಿಸ್ಕೊಂಡು ಹೋಗಿ ತುಳಿದಿದೆ, ಬಟ್ ಜಸ್ಟ್ ಮಿಸ್ ಆಗಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.